ಇದು ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ. ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೋ ಇಲ್ಲಿಗೆ ಬಂದ್ರೆ ನಿವಾರಣೆ ಆಗುತ್ತೆ. ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಪೌರ್ಣಮಿಯ ದಿವಸ ಪೂಜೆ ನಂತರ ಹಿರಣ್ಯ ಅಭಿಷೇಕದ ದುಡ್ಡನ್ನು ಬಂದಂತಹ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಎನ್ನುವ ಕಾರಣಕ್ಕಾಗಿ ಎಲ್ಲ ಭಕ್ತಾದಿಗಳಿಗೆ ಮೇಲಿಂದ ಎಸೆಯುತ್ತಾರೆ. ಯಾರಿಗೆಲ್ಲ ಕಾಯಿನ್ ಸಿಗುತ್ತದೆ ಅವರಿಗೆಲ್ಲ ಮುಂದಿನ ದಿನಗಳಲ್ಲಿ ಹಣಕಾಸಿನಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತಾರೆ. ಹಾಗಾಗಿ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ಸನ್ನಿಧಿಯಲ್ಲಿ ನಾಣಿ ಸಿಕ್ಕರೆ ಕೋಟ್ಯಾಧಿಪತಿ ಖಂಡಿತ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಅವತ್ತು ಬರ್ಬೇಕಾದ್ರೆ ಇಲ್ಲಿ ಪೂಜೆ ನಡೀತಾ ಇತ್ತು. ಹೋಮ ನಡಿಬೇಕಾದ್ರೆ ಗುರುಗಳು ಹೇಳಿದ್ರು, ಇಲ್ಲಿ ಇವತ್ತು ಅಮಾವಾಸ್ಯೆ ದಿನ ಕಾಯಿನ್ ಕೊಡ್ತಾರೆ, ಇಲ್ಲಿ ಅದನ್ನ ತಗೊಂಡೋಗಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತಂದು. ಹೌದಾ, ನೋಡೋಣ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ವೇಟ್ ಮಾಡಿದನ್ನ ಕಾದು ಅಮ್ಮನ ದರ್ಶನ ಮಾಡ್ಕೊಂಡು ಮತ್ತೆ ಅದು ಕಾಯಿ ಕಟ್ಟಕ್ಕೆ ಕೇಳಿದ್ರು, ಅದನ್ನ ಕಟ್ಟಿ ಈ ಕಾಯಿನ ತಗೊಂಡೋಗಿ ಕಟ್ಟಿದೆ ನಾನು. ಬಟ್ ಈಗೆಲ್ಲ ಚೆನ್ನಾಗಿದೆ. ಬಟ್ ನಾನು ಈಗ ನೆಕ್ಸ್ಟ್ ಸೈಟ್ ತಗೋಬೇಕಂತ ಪ್ಲಾನ್ ಮಾಡಿದ್ದೇನೆ ಈಗ. ಬಟ್ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ, ಯಾರಾದ್ರೂ ಕಷ್ಟ ಇದ್ರೆ ವಿಸಿಟ್ ಮಾಡಿ. ದುಡ್ಡಿನ ಜೊತೆ ನಿಮ್ಗೆ ನೆಮ್ಮದಿನೂ ಸಿಗತ್ತೆ. ನಿಮಗೆ ಯಾರಾದ್ರೂ ಹೇಳ್ತಾ ಇದ್ರು, ಸರಿ ಒಂದ್ಸಲ ಬಂದ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಬಂದ್ಮೇಲೆ ಪರವಾಗಿಲ್ಲ ಅನಿಸ್ತಾ ಇದೆ. ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ ಅಂತ ಯಾರು ಹೇಳಿದಾರ? ಸುಮಾರು ಜನ ಹೇಳಿದ್ದಾರೆ. ಏನಂತ ಅಂತಾರೆ ಬಂದವರೆಲ್ಲ? ಏನು ನಮ್ಗೆ ಒಳ್ಳೇದಾಗಿದೆ, ಏನೋ ಮನೆ ಸಮಸ್ಯೆ ಇತ್ತು, ಆ ಸಮಸ್ಯೆ ಇತ್ತು, ಈ ಸಮಸ್ಯೆ ಇತ್ತು, ಎಲ್ಲ ಚೆನ್ನಾಗಾಗಿದೆ ಅಂತಂದ್ರೆ ನಾವು ಒಂದ್ಸಲ ಬಂದು ಹೋದ್ರೆ ಏನಾಗುತ್ತೆ ಅಂತ ಹೇಳಿ ಬಂದ್ವಿ. ಪರವಾಗಿಲ್ಲ ಅನಿಸ್ತು. ದೇವಿ ಪವಾಡ ಇದೆ ಅಂತ ಹೇಳ್ತಾರೆ, ಹಂಗಾಗಿ ತುಂಬಾ ಇಷ್ಟ ಆಯ್ತು. ಪವಾಡ ಏನ್ ಮಾಡಿದೆ? ಪವಾಡ ನಮ್ಮ ಮನೆಯವ್ರು ಫಸ್ಟ್ ಟೈಮ್ ಬಂದಿದ್ರು. ಇಲ್ಲಿ ತೆಂಗಿನಕಾಯಿ ಎಲ್ಲ ತುಂಬಾ ಕಟ್ತಾ ಇದ್ದಾರೆ, ಹಂಗಾಗಿ ನಮ್ಮ ಮನೆಯವ್ರು ಕಟ್ ಬಂದಿದ್ರು. ನಾವು ಫಸ್ಟ್ ಟೈಮ್ ಬಂದಾಗ ಕಟ್ಟೋಗಿದ್ದೆ. ಒಳ್ಳೇದಾಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಇಷ್ಟ ಬೇಗ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿ ಜನಗಳು ತುಂಬಾನೇ ಬರ್ತಾ ಇದ್ದಾರೆ. ದೇವಿ ದರ್ಶನ ತುಂಬಾ ಚೆನ್ನಾಗಾಗ್ತಾ ಇದೆ. ಹಿರಣ್ಯ ಅಭಿಷೇಕ ನೋಡ್ರಿ, ಹಿರಣ್ಯ ಅಭಿಷೇಕನ ನಾವೇನ್ ಮಾಡ್ತಾ ಇದೀವಿ, ಆ ಅಭಿಷೇಕದ ದುಡ್ಡನ್ನ ಇಲ್ಲೇನ್ ಭಕ್ತರುಗಳು ಸೆರಗೊಡ್ಕೊಂಡು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರುವಂತದ್ದು. ಈ ಕಾಯಿನ್ಸ್ ಅನ್ನ ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ, ಇದನ್ನ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಬೀರುನಲ್ಲಾಗ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಕೋಟ್ಯಾಧಿಪತಿಗಳಾಗ್ತೀರಾ. ಯಾಕೆಂದ್ರೆ ಅಂಥದ್ದು ಸುಮಾರು ಜನಕ್ಕೆ ಈಗಾಗಲೇ ಒಳ್ಳೇದ್ಕೊಂಡಿದೆ. ಎಷ್ಟೋ ಜನ ಬಂದು ಏನಿಲ್ದಾರೆ ಇವತ್ತು ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಹಿಂದೆ ಮುಂದೆ ತಿಳ್ಳಾಡಕ್ ಹೋಗ್ಬೇಡಿ, ಎಲ್ರಿಗೂ ಸಿಗುತ್ತೆ. ಹಾಗಾಗಿ ಮುಂದಿನ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೆ ಬಂದು ತಗೊಂಡೋಗಿ ನಿಮ್ಗೆಲ್ಲಾ ರೀತಿ ನಿಮ್ಗೆ ನಿಮ್ ಕುಟುಂಬಕ್ಕೆಲ್ಲ ಒಳ್ಳೇದಾಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ನಿಮ್ಗೆ ಯಾವ್ದು ರೀತಿಯ ಸಮಸ್ಯೆಗಳು ಇದ್ರೂ ಪರಿಹಾರ ಆಗ್ಲಿ. ಆ ತಾಯಿ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರ್ಲಿ, ಒಳ್ಳೇದಾಗ್ಲಿ.